ನಮಸ್ಕಾರ. ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಶ್ರೀಮಾನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರಿಗೆ ಅಲೆಮಾರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ವಿಜೃಂಭಣೆಯಿಂದ ಬೃಹತ್ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದನ್ನು ವಿಡಿಯೋ ತಾವು ಗಮನಿಸಿರ್ತೀರಿ. ಇನ್ನೂ ಒಂದು ವಿಡಿಯೋ ಶ್ರೀಮಾನ್ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಅವರಿಗೂ ಸಪೋರ್ಟ್ ಮಾಡಿದ ವಿಡಿಯೋ ಒಂದು ರಿಲೀಸ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹಿಂದೆ ತಾವು ನೋಡಿರುವಂಥ ವಿಡಿಯೋದಲ್ಲಿ ಬುಡ್ಗಜಂಗಮ ಹಾಗೂ ಶಿಂದೋಳು ಈ ಎರಡು ಸಮುದಾಯದವರು ಮಾತ್ರ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಈಗ ತಾವು ನೋಡ್ತಿರುವಂಥ ಉಮೇಶ್ ಜಾಧವ್ ಸರ್ ಅವರ ವಿಡಿಯೋದಲ್ಲಿ ಕೇವಲ ಬುಡ್ಗಜಂಗಮ ಸಮುದಾಯ ಅಷ್ಟೇ. ಈಗ ತಾವು ಮೀಸಲಾತಿ ನೀಡದೇ ಇದ್ದ ಸಮಯದಲ್ಲಿ ಎಷ್ಟು ಜನಕ್ಕೆ 59 ಸಮುದಾಯಗಳಿಗೆ ತಾವು ಮೀಸಲಾತಿ ನೀಡಿಲ್ಲ. ಅದಕ್ಕಾಗಿ ಈ ಮುಂಬರೋ ಎಲೆಕ್ಷನ್ಗಳಲ್ಲಿ ಈ 59 ಸಮುದಾಯಗಳ ಕಲಿತು ಕೂಡ ಯಾವುದೇ ಪಕ್ಷ ಆಗಿರಲಿ ಆ ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ. ಇನ್ನಷ್ಟು ಜನ ಬೆಂಬಲ ಅಲೆಮಾರಿಗಳಿಗೆ ಜಾಸ್ತಿ ಆಯಿತು. ತದನಂತರ ಈ ಅಲೆಮಾರಿಗಳೆಲ್ಲ ನಾವೆಲ್ಲ ಒಗ್ಗೂಡಿ ಒಂದೇ ಒಂದು ಪಕ್ಷವನ್ನು ಚಾಯ್ಸ್ ಮಾಡ್ಕೊಳ್ತೇವೆ. ಇನ್ನು ಮುಂದೆ ಈ ಅಲೆಮಾರಿಗಳು ನಮ್ಮ ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದಾರೋ ಇಲ್ಲವೋ ಅನ್ನೋ ಒಂದು ಮನೋಭಾವ ತಮ್ಮಲ್ಲಿ ಇರುತ್ತೆ. ಅದನ್ನು ಹೋಗಲಾಡಿಸಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನ. ಅದೇ ರೀತಿ ವಿಡಿಯೋ ನೋಡ್ತಿರುವಂಥ ಸಮಸ್ತರು ಅಂದರೆ ಅಲೆಮಾರಿಗಳು ಅಥವಾ ಅಲೆಮಾರಿಗಳಿಗೆ ಸಪೋರ್ಟ್ ಮಾಡ್ತಿರುವಂಥ ಇತರ ಸಮುದಾಯಗಳೆಲ್ಲರೂ ಈ ವಿಡಿಯೋ ನೋಡಿ ಹಾಗೆ ಗಟ್ಟಿಯಾಗಿ ಒಂದು ಲೈಕ್ ಕೊಡಿ. ತದನಂತರ ತಮ್ಮ ಕಾಮೆಂಟ್ಗಳ ಮೂಲಕ ಕೂಡ ತಾವು ಕೂಡ ಈ ಸೋಷಲ್ ಮೀಡಿಯಾ ಜೊತೆಗೆ ಹೋರಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಒಂದು ನಮ್ಮ ಸೋಷಲ್ ಮೀಡಿಯಾ ವತಿಯಿಂದ ಇದು ಒಂದು ಹೋರಾಟವೇ. ಅದಕ್ಕಾಗಿ ದಯಮಾಡಿ ಎಲ್ಲರೂ ಹೆಚ್ಚಿನ ಆದ್ಯತೆ ಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಈ ಹಿಂದೆ ಅಲೆಮಾರಿಗಳು ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ನೋಡೋಣ. ಈಗ ನಮ್ಮ ನಾಯಕರು ಬಂದಿದ್ದಾರೆ. ತಮ್ಮನ್ನು ಸವಿಸ್ತರವಾಗಿ ಅವ್ರ ಮುಂದಿನ ದಾರಿ ಏನು, ನಿಮ್ಗೆ ಏನ್ ಮಾಡ್ಬೇಕಂತಾರ ಅವ್ರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆದ್ರೆ ನಮ್ಮ ವೇಷಭೂಷಣಗಳು ಇದು ನಮ್ಮ ವೇಷಭೂಷಣಗಳ ಜೊತೆಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತಿದ್ದೀವಿ. ಆದ್ರೆ ಇವರು ಕೆಲವರು ಏನ್ ಹೇಳಿದ್ರೆ ಅಂದ್ರೆ ಪದಾಧಿಕಾರಿಗಳು ನಾವು ಪರ್ಮಿಷನ್ ತಗೊಂಡಿಲ್ಲ. ದಯಮಾಡಿ ನೀವು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಡಿ. ಆದ್ರೆ ನೀವು ಆದಷ್ಟು ಕೆಲವು ಜನಗಳು ಬರೀ ಅಂತಂದ್ರೆ 2 ಕ್ರಷರ್ ಇದ್ದಲ್ಲಿ 1 ಕ್ರಷರ್ 4 ಕ್ರಷರ್ ಇದ್ದಲ್ಲಿ 2 ಕ್ರಷರ್ ಬಹಳಷ್ಟು ಕಡಿಮೆ ಮಾಡಿಕೊಂಡು ಸುಮಾರು ಜನಗಳು ಬಂದಿದ್ದೇವೆ ಅಷ್ಟೇ. ಈಗಾಗಲೇ ತುಂಬಾ ಜನಗಳು ಬರ್ತಾ ಇದ್ರು. ಸುಮಾರು ನಾವು ಅಂದ್ಕೊಂಡಿರೋದು 6,000 ಜನ ಸೇರಿಸಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರು ಆ ಮೆಸೇಜ್ ಕೊಟ್ಟೋದಕ್ಕೆ ನಾವು ಎಲ್ಲ ಜನರನ್ನು ಬಿಟ್ಟು ಸುಮಾರು ಜನಗಳನ್ನ ಅಷ್ಟೇ ಕರ್ಸ್ಕೊಂಡಿದ್ದೀವಿ. ದಯಮಾಡಿ ಈ ಎಲ್ಲ ನಾವು ಒಗ್ಗಟ್ಟು ಯಾಕೆ ಆಗಿದ್ದೀವಿ ಅಂತಂದ್ರೆ ಇಲ್ಲಿಯವರೆಗೆ ನಮಗೆ ಸಾಹೇಬ್ರು ಈ ಮುಂದೆ ಹೇಳ್ತಾ ಇದ್ರು ಏನೇನು ಯೋಜನೆಗಳು ತಂದಿವಿ ಅಂತೇಳಿ. ನಿಜ ತಂದಿದ್ದೀರಿ, ಇಲ್ಲ ಅಂತಿಲ್ಲ. ಆ ಯೋಜನೆಗಳೆಲ್ಲ ಸಾಕಷ್ಟು ಬಂದಿದೆ. ಅದನ್ನು ನಮ್ಮವರಿಗೆ ತಲುಪಿಸೋರಿಲ್ಲ, ಇದುವರೆಗೂ ತಲುಪನೂ ಇಲ್ಲ. ಯಾರಿಗಾದ್ರೂ ಒಬ್ಬರಿಗೆ ನಮ್ಮ ಬುಡ್ಗಜಂಗವರಿಗೆ ಸುಡ್ಗಾಡ್ಸಿದ್ರಿ ಅಲೆಮಾರಿಗೆ 2 ಎಕರೆ ಹೊಲ ಸಿಕ್ಕಿದೆ ನಮ್ಮ ಯಾರಿಗಾದ್ರೂ ಸಿಕ್ಕಿದೆಯಾ? ಈ ಯೋಜನೆ ಇದೆ, ಭೂವಳಿತನ ಯೋಜನೆಯಲ್ಲಿ ಇದೆ, ಸಿಕ್ಕಿಲ್ಲ. ಆದ್ರೆ ಯಾಕೆ ಸಿಗಬಾರ್ದು? ಹೋಗಿದ್ದೀವಿ, ಅವ್ರು ಡೇಟ್ ಕೊಡ್ತೀವಿ ಅಂದ್ರೆ ಅಲ್ಲಿ ಫಂಕ್ಷನ್ ಮಾಡ್ತೀವಿ. ನಂತರ ಇಲ್ಲಿನೂ ನಾವು 3 ದಿವಸ ಹಿಂದೆ ಬಂದಿದ್ದೇವೆ. ಸಾಹೇಬರು ನಮ್ಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಡೇಟ್ ಕೇಳಿದ್ದೆವು, ಅವ್ರು ಡೇಟ್ ಹೇಳಿದ್ರು. ಆ ಡೇಟಿನ ಪ್ರಕಾರ ನಾವು ಹಳ್ಳಿ ಸರ್, ಪ್ರತಿ ಹಳ್ಳಿಯಲ್ಲಿ ನಮ್ಮ ಜನರು ಎಲ್ಲೆಲ್ಲ ಅದಾರೆ, ಒಂದು ಮನೆ ಇದ್ದರೆ ಸಹಿತ ಅಲ್ಲಿ ಹೋಗಿ ನಾವು ವಿಜಿಟ್ ಕೊಟ್ಟು ಆ ಜನಗಳಿಗೆಲ್ಲ ಒಗ್ಗೂಡಿಸಿ ನಮಗೆ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ವ್ಯವಸ್ಥೆ ಮಾಡಿದೆ. ಅದು ಋಣದಲ್ಲಿ ನಾವು ಇದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಆ ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಂತ ನಾವು ಬೆಂಬಲ. ಅದಕ್ಕೆ ನಾವು ಗೌರ್ಮೆಂಟು ಪರ್ಮಿಷನ್ ತಗೋಬೇಕಂತ ಅದು ಕೋಡ್ ಆಫ್ ಕಂಡಕ್ಟ್ ಆದಾಗ ಅದು ನಿಯಮ ಇರುತ್ತೆ. ಅದು ಓಕೆ, ನಾವು ಹೋಗ್ತೀವಿ. ಆದ್ರೆ ನಾವು 2 ದಿವಸ 2 ಡೇಸ್ ಅಥವಾ 3 ಡೇಸ್ ಮುಂದೆ ಬಂದು ತಮಗೆ ಮಾಹಿತಿ ಕೊಟ್ಟಿದ್ದೆವು. ಆದರೆ ನೀವು ಅದನ್ನು ಮಾಡಿಲ್ಲ. ನಾವು ಈಗೇನಂದ್ರೆ ಒಂದು ಬೃಹತ್ ಸಮಾವೇಶ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೆವು. ಆದರೆ ನಮ್ಮ ವೇಷಭೂಷಣಗಳು ಇದು, ನಮ್ಮ ವೇಷಭೂಷಣಗಳ ಜೊತೆಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತಿದ್ದೀವಿ. ಆದರೆ
ಇವರು ಕೆಲವರು ಏನು ಹೇಳಿದ್ರು ಅಂದ್ರೆ ಪದಾಧಿಕಾರಿಗಳು ನಾವು ಪರ್ಮಿಷನ್ ತಗೊಂಡಿಲ್ಲ, ದಯಮಾಡಿ ನೀವು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಡಿ, ಆದ್ರೆ ನೀವು ಆದಷ್ಟು ಕೆಲವು ಜನಗಳು ಬರಿ ಅಂತಂದ್ರೆ 2 ಕ್ರೆಷರ್ ಇದ್ದಲ್ಲಿ 1 ಕ್ರೆಷರ್, 4 ಕ್ರೆಷರ್ ಇದ್ದಲ್ಲಿ 2 ಕ್ರೆಷರ್, ಬಹಳಷ್ಟು ಕಡಿಮೆ ಮಾಡಿಕೊಂಡು ಸುಮಾರು ಜನಗಳು ಬಂದಿದ್ದೇವೆ ಅಷ್ಟೇ. ಈಗಾಗಲೇ ತುಂಬಾ ಜನಗಳು ಬರ್ತಾ ಇದ್ರು. ಸುಮಾರು ನಾವು ಅಂದ್ಕೊಂಡಿರೋದು 6,000 ಜನ ಸೇರಿಸಬೇಕಂತ ಅನ್ಕೊಂಡಿದೀವಿ. ಅವ್ರು ಆ ಮೆಸೇಜ್ ಕೊಟ್ಟದಕ್ಕೆ ನಾವು ಎಲ್ಲ ಜನರನ್ನು ಬಿಟ್ಟು ಸುಮಾರು ಜನಗಳನ್ನ ಅಷ್ಟೇ ಕರ್ಸ್ಕೊಂಡಿದೀವಿ. ದಯಮಾಡಿ ಈ ಎಲ್ಲ ನಾವು ಒಗ್ಗಟ್ಟು ಯಾಕಾಗಿದ್ದೀವಿ ಅಂತಂದ್ರೆ, ಇಲ್ಲಿಯವರೆಗೆ ನಮಗೆ ಸಾಹೇಬರು ಈ ಮುಂದೆ ಹೇಳ್ತಾ ಇದ್ರು ಏನೇನು ಯೋಜನೆಗಳು ತಂದಿವೆ ಅಂತೇಳಿ. ನಿಜ ತಂದಿದ್ದೀರಿ, ಇಲ್ಲ ಅಂತಿಲ್ಲ. ಆ ಯೋಜನೆಗಳೆಲ್ಲ ಸಾಕಷ್ಟು ಬಂದಿದೆ, ಅದನ್ನು ನಮ್ಮವರಿಗೆ ತಲುಪಿಸೋರಿಲ್ಲ, ಇದುವರೆಗೂ ತಲುಪಿನೂ ಇಲ್ಲ. ಯಾರಿಗಾದ್ರೂ ಒಬ್ಬರಿಗೆ ನಮ್ಮ ಬುಡಗಜಂಗವರಿಗೆ ಸುಡ್ಗಾಡಿಸಿದ್ರಿ ಅಲೆಮಾರಿಗೆ 2 ಎಕರೆ ಹೊಲ ಸಿಕ್ಕಿದೆ ನಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷಕ್ಕೆ ಬುಡಗಜಂಗಮ ಸಮುದಾಯ ಒಂದೇ ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿತ್ತು. ಈಗ 59 ಸಮುದಾಯಗಳಿವೆ ಇಡೀ ಜಿಲ್ಲೆಯಲ್ಲಿ, ತಾಲೂಕದಲ್ಲಿ, ಎಲ್ಲಿ ಬೇಕಾದರೂ ನಮ್ಮ ಅಲೆಮಾರಿ ಸಮುದಾಯಗಳು ಸಿಗುತ್ತವೆ. ಇತರ ಯಾವುದೇ MLA ಆಗಿರ್ಬೋದು, MP ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಚುನಾವಣೆಗಳಲ್ಲಿ ಅಲೆಮಾರಿಗಳು ಇದ್ದೇ ಇರ್ತಾರೆ, ಅವ್ರ ಓಟ್ಗಳು ಕೂಡ ಇದ್ದೇ ಇರುತ್ತೆ. ದಯಮಾಡಿ ಇವರನ್ನು ತಮ್ಮ ದೃಷ್ಟಿಯಲ್ಲಿಟ್ಕೊಂಡು ಈಗ ಬರುವಂಥ ಮೀಸಲಾತಿ ಈಗೇನು ಅವ್ರೇನು ಕೇಳ್ತಾ ಇದ್ದಾರೆ, ಅವರ ಹಕ್ಕು ಕೇಳ್ತಾ ಇದ್ದಾರೆ. ಶ್ರೀಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಬರೆದಿರುವಂಥ ಹಕ್ಕು ಮಾತ್ರ ಕೇಳ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ಯಾರದೇ ಕಿತ್ತು ಕೊಡುವಂತ ಕೇಳ್ತಾ ಇಲ್ಲ. ಅದಕ್ಕಾಗಿ ಅವರ ಜನಸಂಖ್ಯೆದ ಆಧಾರದ ಅನುಗುಣ ಮೇಲೆ ಅವ್ರಿಗೆ ಬರುವಂಥ 1% ಕೂಡ ಖಂಡಿತವಾಗಿ ಕೊಡ್ತೀರಾ ಅನ್ನೋ ಒಂದು ಮನೋಭಾವನೆಯಿಂದ ಈ ನಮ್ಮ ಸೋಷಿಯಲ್ ಮೀಡಿಯಾದ ವತಿಯಿಂದ ಹೋರಾಟ ಶುರು ಮಾಡಿದ್ದೀವಿ. ಮುಟ್ಟುವವರೆಗೂ ಅಂದರೆ ಮೀಸಲಾತಿ ಅಲೆಮಾರಿಗಳಿಗೆ ತಲುಪುವವರೆಗೂ ಈ ಹೋರಾಟ ನಿಲ್ಲಲ್ಲ. ಜೈ ಭೀಮ್, ಜೈ ಅಲೆಮಾರಿ, ಜೈ ಸಂವಿಧಾನ. ದಯಮಾಡಿ ಎಲ್ಲರೂ ವಿಡಿಯೋ ನೋಡುವಂಥವರು ಲೈಕ್ ಮಾಡಿ, ತಮ್ಮ ಕಾಮೆಂಟ್ಗಳ ಮೂಲಕ ತಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾಗಿಗಳಾಗಿ ಅಂತ ಹೇಳ್ತಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.